ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ದೇವಸ್ಥಾನದಲ್ಲಿ ಭೂಮಿ ಶಾರದಮ್ಮನ್ನ ನೋಡೇ ಬಿಟ್ಲ. ಅದರ ಜೊತೆಗೆ ದೇವ್ಯಾನಿಯ ಹಾಗೆ ಭದ್ರಾ ಸೇರಿಕೊಂಡು ಶಾರದಮ್ಮನ್ನ ಕಿಡ್ನಾಪ್ ಮಾಡೋಕೆ ಮುಂದಾಗಿದ್ದಾರೆ. ಇದರ ನಡುವೆ ಭೂಮಿ ಕಣ್ಣಿಗೆ ಬಿದ್ರ ದೇವ್ಯಾನಿ ಭದ್ರನ ಜೊತೆ ರೆಡ್ ಹ್ಯಾಂಡ್ ಆಗಿ ಭೂಮಿ ಕೈಗೆ ಸಿಕ್ಕಿ ಬಿಟ್ಟಿದ್ದಾರೆ. ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಭೂಮಿಯ 1 ವರ್ಷ ಕಾಂಟ್ರಾಕ್ಟ್ ಮದುವೆ ನೀನು ಮುಗಿಯೋ ಹಂತಕ್ಕೆ ಬಂದದ. ಜಸ್ಟ್ ಇನ್ನು 1 ತಿಂಗಳು ಮಾತ್ರ ಬಾಕಿ ಇದೆ. ಆಲ್ರೆಡಿ ಅಜಿತ್ ತನ್ನ ಪ್ರೀತಿಯನ್ನ ಭೂಮಿ ಬಳಿ ಹೇಳ್ಕೊಂಡಿದ್ರು. ಭೂಮಿ ಕೂಡ ಒಂದು ಪ್ರೀತಿಯನ್ನ ಒಪ್ಪಿ ಅಜಿತ್ ಜೊತೆ ಒಂದಾಗೋಕೆ ನಿರ್ಧಾರ ಮಾಡಿದ್ರು. ಆದ್ರೆ ಅಲ್ಲಿ ನಡೆದಂಥ ಆ ಒಂದು ಘಟನೆ ಅಚ್ಯುತ್ ಮನಸ್ಸನ್ನ ಬದಲಾಯಿಸ್ಬಿಡತ್ತೆ. ಭೂಮಿ ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಬಿಡಬಹುದೇನೋ, ನಾನು ಭೂಮಿಯನ್ನ ಮಿಸ್ಯೂಸ್ ಮಾಡ್ಕೊಂಡೆ ಅಂತ ಅನ್ಕೋಬಹುದೇನೋ ಅಂತ ಯೋಚನೆ ಮಾಡಿದಂಥ ಅಚ್ಯುತ್ ಭೂಮಿ ಜೊತೆ ಹೇಳ್ಕೊಂಡಂಥ ಪ್ರೀತಿ ವಿಷಯ ತಮಾಷೆ ಅಂತ ಹೇಳಿ ಅದನ್ನ ಬದಲಿಸಿಬಿಡ್ತಾರೆ. ಇದರಿಂದ ನಿಜಕ್ಕೂ ಭೂಮಿ ಕುಸಿದು ಹೋಗ್ತಾಳೆ. ಯಾಕಂದ್ರೆ ಮನಸ್ಸಲ್ಲಿ ಅರಮನೆ ಕಟ್ಟಿ ಅದನ್ನ ಹೇಳೋಕೆ ಅಂತ ಬಂದಿದ್ಲು, ಆದ್ರೆ ಒಂದೇ ಕ್ಷಣಕ್ಕೆ ಅದನ್ನ ಕೆಡವಿ ಹಾಕ್ಬಿಟ್ರು ಅಜಿತ್. ಪಾಪ ಅಜಿತ್ಗೆ ಗೊತ್ತಿರಲಿಲ್ಲ, ಭೂಮಿ ತಪ್ಪು ತಿಳ್ಕೊಂಡಿರ್ಬೋದೇನೋ ಅನ್ಕೊಂಡಿದ್ದೆ. ತನ್ನ ನಿಜವಾದ ಪ್ರೀತಿ ವಿಷಯವನ್ನ ಫೇಕ್ ತಮಾಷೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡಿಬಿಡ್ತಾರೆ. ಅದು ಭೂಮಿ ಮನಸ್ಸಿಗೆ ತುಂಬಾನೇ ಘಾಸಿ ಆಗತ್ತೆ, ತುಂಬಾನೇ ನೋವಾಗತ್ತೆ ಕೂಡ. ಇದರ ನಡುವೆ ಭಾಗ್ಯಮ್ಮಂಗೆ ಪೆರೋಲ್ ಆಗಿದ್ರಿಂದಾಗಿ ಭಾಗ್ಯಮ್ಮನ್ನ ಮನೆಗೆ ತಂದಿಟ್ಕೊಂಡು ಹಾರೈಕೆ ಮಾಡ್ತಿದ್ದಾರೆ ಅಜಿತ್ ಫ್ಯಾಮಿಲಿ. ನಿಜಕ್ಕೂ ಭೂಮಿನ ಅಜಿತ್ ನೋಡ್ಕೊಳ್ಳೋ ರೀತಿ ನಿಜಕ್ಕೂ ಭಾಗ್ಯಮ್ಮಂಗೆ ತುಂಬಾನೇ ಖುಷಿ ಆಗಿದೆ. ಯಾಕಂದರೆ ಒಳ್ಳೆ ಅಳಿಯ ಸಿಗ್ತಾ, ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ. ಇದರ ನಡುವೆ ಭೂಮಿಯ ಒಂದು ಜನ್ಮ ರಹಸ್ಯವನ್ನು ಪತ್ತೆ ಹಚ್ಚಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಭಾಗ್ಯಮ್ಮನ ಹತ್ರ ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡಾಗ ಅವ್ರಿಗೆ ಒಂದು ಸುಳಿವು ಸಿಗತ್ತೆ. ಅವರು ಬಳ್ಳಾರಿಯಲ್ಲಿ ಇರಬೇಕಾದ್ರೆ ಒಬ್ಬ ಓನರ್ ಹತ್ರ ಅವರ ಗಂಡ ವೀರಣ್ಣ ಕೆಲಸ ಮಾಡ್ತಾ ಇದ್ರು. ಅವರ ಕೆಲಸಕ್ಕೋಸ್ಕರನೇ ಅವರು ಒಂದು ದೇವಸ್ಥಾನಕ್ಕೆ ಕೂಡ ಹೋಗಿದ್ದು. ಅದೇ ಸಮಯದಲ್ಲಿ ಭೂಮಿಯನ್ನ ಯಾರೋ ಕೊಟ್ಟು ಅವರಿಗೆ ಕಳಿಸಿದ್ದು ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗಾಗಿ ಆ ಓನರ್ನ ಭೇಟಿ ಮಾಡಿದ್ರೆ ನಮ್ಗೆ ಏನಾದರೂ ಸುಳಿವು ಸಿಗಬಹುದು, ಯಾವ ಜಾಗಕ್ಕೆ ಹೋಗಿದ್ರು ಅಂತ ಗೊತ್ತಾಗಬಹುದು, ಅಲ್ಲಿ ಏನಾಯ್ತು ಅನ್ನೋದನ್ನ ಪತ್ತೆ ಹಚ್ಬೋದು ಅಂತ ಅಚ್ಯುತ ಯೋಚನೆ ಮಾಡಿದ್ದಾರೆ. ಇದರ ನಡುವೆ ಆಲ್ರೆಡಿ ನಚ್ಚಿ ಮತ್ತೆ ಅಂಚು ಎಂಗೇಜ್ಮೆಂಟ್ ಮುಗಿತದ. ಬಟ್ ನಚ್ಚಿನ ನಾನೇ ಮದುವೆ ಆಗಬೇಕು ಅಂತ ಅಶ್ವಿನಿ ವೆಯ್ಟ್ ಮಾಡ್ತಿದ್ದಾಳೆ. ಅದೇ ಕಾರಣಕ್ಕೋಸ್ಕರನೇ ಶಾರದಾ ಅವ್ರನ್ನ ಹುಡುಕೋ ಪ್ರಯತ್ನಕ್ಕೆ ಮುಂದಾಗಿದ್ದಾಳೆ. ತನ್ನ ರೌಡಿಗಳನ್ನ ಬಿಟ್ಟಿದ್ದಾಳೆ. ಅದೇ ರೀತಿಯಾಗಿ ದೇವ್ಯಾನಿ ಕೂಡ ಶಾರದನ್ ಕಥೆಯನ್ನ ಮುಗಿಸೋದಕ್ಕೆ ಅಂತ ಹೇಳಿ ಭದ್ರನ್ನ ಬಿಟ್ಟಿದ್ದಾರೆ. ಈ ಕಡೆ ಭದ್ರನ್ನೇ ಹಿಂಬಾಲಿಸ್ತಿದ್ದಾರೆ ಅಶ್ವಿನಿ ಕಡೆ ರೌಡಿಗಳು. ಕೊನೆಗೂ ಇಲ್ಲಿ ಭದ್ರಂಗೆ ದೇವಸ್ಥಾನದ ಹತ್ರ ಶಾರದಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತದನಂತರ ಪುರೋಹಿತರ ಮನೆಗೆ ಹೋಗಿದ್ದಾರೆ ಅನ್ನೋ ವಿಷಯ ತಿಳಿದದ್ದೇ ದೇವ್ಯಾನಿಯವರು ಮೊದಲು ಹೋಗಿ ಪುರೋಹಿತರ ಮನೆ ಹತ್ರನೇ ಕಾದು ಕುಳಿತುಕೊಂಡಿರು. ಅವಳು ಮತ್ತೆ ದೇವಸ್ಥಾನಕ್ಕೆ ಬರ್ತಾಳೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನೀನು ಅಲ್ಲೇ ಇದ್ದು ವೇಟ್ ಮಾಡ್ತಿರು ಅಂತ ಹೇಳಿ ಕಳಿಸ್ತಾರೆ. ಅದೇ ಕಾರಣಕ್ಕೆ ಭದ್ರ ಕೂಡ ಹೋಗಿದ್ದೆ ಪುರೋಹಿತರು ಮನೆಯಿಂದ ಶಾರದಮ್ಮ ಹೊರಗಡೆ ಬರ್ತಿದ್ದಾಗೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಕಾರಲ್ಲಿ ಬಂದು ಲಾಕ್ ಮಾಡಿರ್ತಾರೆ. ಇದರ ನಡುವೆ ಆ ಕಡೆ ಗಾಡಿ ಕೆಟ್ಟೋಗುತ್ತೆ. ಅದೇ ಕಾರಣಕ್ಕೆ ಅಲ್ಲೇ ಹಾಗೇನೆ ಭದ್ರ ಮಲ್ಕೊಂಡ್ಬಿಟ್ಟಿದ್ದಾರೆ, ನಿದ್ರೆಗೆ ಹೋಗ್ಬಿಟ್ಟಿದ್ದಾರೆ. ಈ ಕಡೆ ದೇವ್ಯಾನಿ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಅಲ್ಲಿ ಭದ್ರ ಕಾಲ್ ರಿಸೀವ್ ಮಾಡ್ತಿಲ್ಲ. ಏನಪ್ಪ ಮಾಡೋದು, ಭದ್ರ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಅಂತ ದೇವ್ಯಾನಿಗೆ ಯೋಚನೆ ಆಗಿದ್ರೆ ಇತ್ತ ಕಡೆ ಕಣಿಯಮ್ಮ ಹೇಳಿದ್ರು ಅನ್ನೋ ಕಾರಣಕ್ಕೆ ಶಾರದಮ್ಮ ಆದಷ್ಟು ಬೇಗ ಮನೆಗೆ ಬರಬೇಕು ಅನ್ನೋ ಕಾರಣಕ್ಕೆ ಭೂಮಿ ವ್ರತವನ್ನ ಮಾಡ್ತಿದ್ದಾಳೆ. ತುಂಬಾನೇ ಕಠಿಣ ವ್ರತ ಇದೆ. ಇಲ್ಲಿ ನಂದ ದೀಪವನ್ನ ಹಚ್ಚಿದಾಳೆ. ಆ ದೀಪ ಯಾವುದೇ ಕಾರಣಕ್ಕೂ ಬೆಳಗ್ಗೆ ತನಕ ಕೂಡ್ದು ಅದನ್ನ ಆರಿಸೋ ಪ್ರಯತ್ನಕ್ಕೆ ಕೂಡ ಅಂಚು ಮುಂದಾಗ್ತಾಳೆ. ಆದ್ರೆ ಅಜಿತ್ ಮತ್ತೆ ಭೂಮಿ ಅದನ್ನ ಆರ್ಲಿಕ್ಕೆ ಬಿಡುವುದಿಲ್ಲ, ಹಾಗೆ ಕಾಪಾಡ್ತಾರೆ. ಎಲ್ಲರೂ ನಿದ್ರೆಗೆ ಜಾರಿದ್ರು, ಅಜಿತ್ ಮತ್ತೆ ಭೂಮಿ ಮಾತ್ರ ನಿದ್ರೆಗೆ ಜಾರದೆ ಆ ಒಂದು ನಂದ ದೀಪವನ್ನ ಹಾಗೆ ಜೋಪಾನವಾಗಿ ನೋಡ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದೇಳ್ತಿದ್ದಾಗೆ ಎಲ್ಲರೂ ಕೂಡ ಬರ್ತಾರೆ. ಏನಿದು ನೀವಿನ್ನೂ ಕೂಡ ಮಲಗಿಲ್ವಾ ಅಂತ ಸಂಗೀತ ಅವರೆಲ್ಲ ಕೇಳ್ತಿದ್ರೆ ಈ ಕಡೆ ದೇವ್ಯಾನಿ ಅಂತ ಇಬ್ರು ಕೂಡ ಸೇರ್ಕೊಂಡು ಆ ನಂದಾದೀಪನ ಆರ್ಸೆ ಇಲ್ವನ್ನ ನಿದ್ರೆ ಮಾಡದೆ ಕಾಯ್ಕೊಂಡು ಕೂತಿದ್ದಾರೆ. ಏನು ಮಾಡಲಿ ನಾನು ಅಂತ ಅನ್ಕೊಂಡಿದ್ದೆ. ದೇವ್ಯಾನಿ ಹೋಗಿ ಆದಷ್ಟು ಬೇಗ ರೆಡಿಯಾಗಿ ನಾನು ಮೊದಲು ದೇವಸ್ಥಾನಕ್ಕೆ ಹೋಗಬೇಕು, ಇವರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುನ್ನ ಆ ಶಾರದಾ ಏನಾದರೂ ಬಂದ್ಬಿಟ್ರೆ ಖಂಡಿತ ಎಡವಟ್ಟಾಗ್ಬಿಡುತ್ತೆ ಅನ್ಕೊಂಡಿದ್ದೆ. ಆದಷ್ಟು ಬೇಗ ರೆಡಿಯಾಗಿ ಅಲ್ಲಿಂದ ಹೊರಡೋಕ್ಕೆ ಸಿದ್ಧವಾಗ್ತಾರೆ.
ಈ ಕಡೆ ದಿವ್ಯಾನಿ ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಕೇಳೋದಕ್ಕೆ ಏನಿಲ್ಲ, ಅದೇ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವ, ಅವ್ರನ್ನ ನೋಡಿಕೊಂಡು ಆದಷ್ಟು ಬೇಗ ನಾನು ದೇವಸ್ಥಾನಕ್ಕೆ ಬಂದುಬಿಡ್ತೀನಿ, ಅದಕ್ಕೋಸ್ಕರನೇ ರೆಡಿಯಾಗಿ ಹೋಗ್ತಿದ್ದೀನಿ ಅಂದಾಗ ಹೌದಾ ಸರಿ ಆಯಿತು ಆದಷ್ಟು ಬೇಗ ಬಂದುಬಿಡು ಅಂತ ಹೇಳ್ತಾರೆ ಸಂಗೀತ್ ಅವರು. ಆದರೆ ನಚ್ಚಿ ನಿಲ್ಲಿ ಅತ್ತೆ, ನೀವು ಎಲ್ಲಿಗೆ ಹೋಗ್ತಿದ್ರಾ, ನೀವು ಸುಮ್ಮನೆ ಹೋಗೋದಲ್ಲ, ನೀವು ಹೋಗಿ ನಿಮ್ಮ ಫ್ರೆಂಡ್ ಹತ್ರ ನನ್ನ ಅಳಿಯ ಡಾಕ್ಟರು, ನೀವು ಏನೇ ಇದ್ರೂ ಅವನ ಹತ್ರನೇ ಬಂದು ತೋರಿಸ್ಕೋಬೇಕು ಅಂತ ಹೇಳಬೇಕು ಆಯಿತಾ ಅಂತ ಕೂಡ ನಚ್ಚಿ ಹೇಳ್ತಾರೆ. ಖಂಡಿತ ನಚ್ಚಿ ಆದಷ್ಟು ಬೇಗ ಬಂದುಬಿಡ್ತೀನಿ ಅಂತ ಕೂಡ ದೇವ್ಯಾನಿ ಹೊರಡ್ತಾರೆ. ದೇವ್ಯಾನಿ ಹೊರಟು ದೇವಸ್ಥಾನಕ್ಕೆ ಬರ್ತಿರ್ತಾರೆ. ಬಟ್ ಅಷ್ಟರಲ್ಲಿ ದಾರಿ ಮಧ್ಯದಲ್ಲಿ ಭದ್ರಾ ಮಲಗಿರೋದನ್ನು ನೋಡ್ತಾರೆ ಕಾರ್ ಮೇಲೆ. ತಕ್ಷಣ ಹೋಗಿದ್ದೆ ಭದ್ರನ್ಗೆ ನೀರು ಹಾಕಿ ಎಬ್ಬಿಸ್ತಾರೆ. ಏನು ಅಂದ್ಕೊಂಡಿದ್ಯಾ ನೀನು, ನೀನು ಸಫಾರಿಗೆ ಹೋಗಿದ್ಯಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಿನ್ನ ಹುಡ್ಕೊಂಡು ಬಂದೆ ಅಂತ ಹೇಳಿದಾಗ ಅದು ಹಾಗಲ್ಲ ಮೇಡಮ್ ಅಂತಾರೆ ಭದ್ರಾ ಅವರು. ಏನು ಹಾಗಲ್ಲ ಹೀಗಲ್ಲ, ನಿನ್ನ ಯಾಕೆ ಕಳಿಸಿದ್ದು, ಆ ಶಾರದನ್ ಕಥೆಯನ್ನು ಮುಗಿಸು ಅಂತ ತಾನೇ ನೀನೇನು ಮಾಡ್ತಿದ್ಯಾ ಅಂದಾಗ ಅದು ಹಾಗಲ್ಲ ಮೇಡಮ್, ಅದು ನಮ್ಮ ಗಾಡಿ ಕೆಟ್ಟು ಹೋಯಿತು, ಅದೇ ಕಾರಣಕ್ಕೆ ಮೆಕ್ಯಾನಿಕನ್ನು ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಷ್ಟು ಫೋನ್ ಮಾಡಿದ್ರು ಕೂಡ ನಿನ್ನ ಫೋನ್ ನಾಟ್ ರೀಚಬಲ್ ಬರ್ತಿದೆ ಅಂದಾಗ ಇಲ್ಲ ಮೇಡಮ್ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಬೇಕಿದ್ರೆ ನೀವೇ ನೋಡಿ, ನೀವು ಯಾಕೆ ಯೋಚನೆ ಮಾಡ್ತಿದ್ರ ಮೇಡಮ್, ಆಲ್ರೆಡಿ ಆ ಶಾರದನ್ನು ಕರ್ಕೊಂಡ್ಬಂದು ಕಾರಲ್ಲಿ ಕೂರಿಸಿದ್ದೀನಿ, ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಬಂದು ತೋರಿಸ್ತಾರೆ. ತೋರಿಸೋಕೆ ನೋಡಿದ್ರೆ ಅಲ್ಲಿ ಶಾರದಮ್ಮ ಅವರು ಇಲ್ವೇ ಇಲ್ಲ, ಆಲ್ರೆಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ಕಡೆ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ದೇವ್ಯಾನಿ. ಏನಿದು, ಏನು ಎಡ್ವರ್ಟ್ ಮಾಡ್ಕೊಂಡಿದ್ಯಾ ನೀನು, ಎಲ್ಲಿ ಅವಳು ನೋಡ್ಕೋಬೇಕಲ್ವ ಸರಿಯಾಗಿ, ಮೊದಲು ನಿನ್ನ ಕಡವ್ರನ್ನ ಬಿಟ್ಟು ಆದಷ್ಟು ಬೇಗ ಹುಡುಕ್ಸು, ಮೊದಲು ನಾನು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಹೇಗಾದರೂ ಮಾಡಿ ಪೂಜೆನ ಹಾಳು ಮಾಡ್ತೀನಿ, ಅಷ್ಟರಲ್ಲಿ ನೀನು ಶಾರದನ್ನ ಹುಡುಕಿ ಅವಳು ಕಥೆಯನ್ನು ಮುಗಿಸ್ಬೇಡು, ಒಮ್ಮೆ ನನ್ನ ಹೆಸರು ಹೇಳಿ ಅವಳು ಕಥೆಯನ್ನು ಮುಗಿಸು ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ. ನಂತರ ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇದರ ನಡುವೆ ಆದ ಕಡೆ ಅಜಿತ್ಗೆ ತುಂಬ ಯೋಚನೆ ಆಗಿಬಿಟ್ಟಿದೆ. ಯಾಕಂದರೆ ಭೂಮಿ ಕ್ಯಾಲೆಂಡರ್ನಲ್ಲಿ ದಿನಗಳನ್ನ ಲೆಕ್ಕ ಹಾಕ್ತಿದ್ದಾಳೆ, ಜಸ್ಟ್ ಇನ್ 1 ಮಂತ್ ಇದೆ ಅಂತ. ಅದನ್ನೆಲ್ಲ ನೋಡಿದ್ದೆ ತುಂಬ ವಿಚಾರ ಆಗತ್ತೆ ಅಜಿತ್ಗೆ, ಏನಿದು ಹೋಗೋಕೆ ನನ್ನಿಂದ ದೂರ ಆಗೋಕೆ ಲೆಕ್ಕ ಹಾಕ್ತಿದ್ದಾಳ ಅಂತ ಅಂದ್ಕೊಂಡಿದ್ದೆ. ಸತ್ಯಣ್ಣಂಗೆ ಕಾಲ್ ಮಾಡಿ ವಿಷಯವನ್ನ ಹೇಳ್ತಾರ. ಯಾರೇ ಆದರೂ ಈ ಥರ ದಿನಗಳು ಲೆಕ್ಕ ಹಾಕ್ತಿದ್ದಾರೆ ಅಂದರೆ ಆ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಲ್ವಾ. ಹಾಗಿದ್ರೆ ಭೂಮಿ ನನ್ನಿಂದ ದೂರ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾಳ ಆ ದಿನಕ್ಕೋಸ್ಕರ ಅಂತ ಹೇಳಿದಾಗ ನಾನು ಏನೂ ಹೇಳೋ ಪರಿಸ್ಥಿತಿಲಿಲ್ಲ ಅಜಿತ್. ನಾನು ಅವಳಿಗೆ ಪ್ರೀತಿ ಅರ್ಥ ಮಾಡಿಸೋಕೆ ನೋಡಿದೆ, ಅವಳ ಮನಸ್ಸಲ್ಲಿ ಏನಾಗ್ತದೆ ಅಂತಾನೆ ನಾನು ಅರ್ಥ ಮಾಡ್ಕೋತಿಲ್ಲ. ಸುಮ್ಮನೆ ನಿನಗೆ ಭರವಸೆ ಕೊಡೋಕೆ ನಾನು ಮುಂದಾಗೋದಿಲ್ಲ, ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಸತ್ಯಣ್ಣ. ಹೇಗಾದರೂ ಮಾಡಿ ಭೂಮಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು, ಸುಮ್ಮನೆ ಅಜಿತ್ಗೆ ಭರವಸೆಯನ್ನು ಕೊಟ್ಟರೆ ಖಂಡಿತ ಅವನಿಗೆ ಬೇಜಾರು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆ ರೀತಿಯಾಗಿ ಸತ್ಯಣ್ಣ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಅಜಿತ್ಗೆ ಅನ್ಸುತ್ತೆ, ಯಾವತ್ತೂ ಸತ್ಯಣ್ಣ ನನಗೆ ಈ ರೀತಿ ಮಾತಾಡಿಲ್ವಲ್ಲ, ನಾನೇ ಬೇಜಾರು ಮಾಡಿಕೊಂಡ್ರು ಭರವಸೆ ತುಂಬ್ತಿದ್ರು, ಆದರೆ ಇವತ್ತೇನು ಈ ರೀತಿ ಮಾತಾಡ್ಬಿಟ್ರಲ್ಲ ದೇವ್ರೆ, ದಯವಿಟ್ಟು ಇಡೀ ಜನ್ಮದಲ್ಲಿ ಭೂಮಿ ನನ್ನ ಜೊತೆ ಇರುವ ಹಾಗೆ ಮಾಡು, ಇಡೀ ಜನ್ಮದಲ್ಲಿ ನಾನು ಅವಳು ಖುಷಿ ನೋಡ್ತಾ ಅವಳ ಜೊತೆ ಇರ್ತಾ ಜೀವನ ಕಳೆಯೋ ಹಂಗೆ ಮಾಡು ತಂದೆ ಅಂತ ಕೇಳ್ಕೊತಾರೆ. ಅಷ್ಟರಲ್ಲಿ ಭೂಮಿನೇ ಅಲ್ಲಿ ಬರ್ತಾಳೆ. ಭೂಮಿನ ನೋಡಿದೆ ಫುಲ್ ಖುಷಿ ಆಗ್ಬಿಡತ್ತೆ, ಹೋಗ್ಬಿಡ್ತಾರೆ ಅಜಿತ್. ಈ ಕಡೆ ಭೂಮಿಗೂ ಕೂಡ ಅನ್ಸುತ್ತೆ, ಯಾಕೆ ಅಜಿತ್ ಸಾಹೇಬ್ರು ಇಷ್ಟು ಖುಷಿಯಾಗಿದ್ದಾರೆ, ನನ್ನ ದಿನಗಳ ಲೆಕ್ಕ ಹಾಕ್ತಿದ್ದೇನಲ್ವಾ, ನನ್ನಿಂದ ದೂರ ಆಗೋ ದಿನ ಬಂತು ಅಂತ ಖುಷಿ ಆಗಿರ್ಬೋದಾ, ಹೌದಾ ನಾನು ಅವರಿಂದ ದೂರ ಹೋಗೋದಕ್ಕೆ ಅವರು ಅಷ್ಟು ವೆಯ್ಟ್ ಮಾಡ್ತಿದ್ದಾರಾ ಅಂತ ತುಂಬ ಬೇಜಾರು ಮಾಡ್ಕೋತಾಳೆ. ನಾನು ಈಗ ಅಷ್ಟು ಬೇಜಾರು ಮಾಡ್ಕೋಬೇಕು, ಈಗ ನನ್ನ ಕಾನ್ಸಂಟ್ರೇಷನ್ ಏನೇ ಇದ್ದರೂ ಕೂಡ ಶಾರದಮ್ಮನ ಹುಡ್ಕೋದ್ರಲ್ಲಿ ಇರಬೇಕು ಅಂತ ಅನ್ಕೋತಾಳೆ. ನಂತರ ಮನೆಯವ್ರು ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನದ ಬಾಗಿಲಿಂದಾನೆ ಮಂಡಿ ಇವರೇ ನಮಸ್ಕಾರ ಮಾಡಿಕೊಂಡು ಮಂಡಿ ಸೇವೆಯನ್ನು ಮಾಡ್ತಾನೆ, ತನ್ನ ಪೂಜೆಯ ವ್ರತವನ್ನು ಪ್ರಾರಂಭಿಸ್ತಾಳೆ. ಭೂಮಿ ನೀರು ತಗೊಂಡು ಬಂದು ಆ ಲಿಂಗ ದೇವರಿಗೆ ಪೂಜೆ ಮಾಡಿ ನೀರು ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡೋದು ತುಂಬ ಕಷ್ಟದ ಕೆಲಸವಾಗಿದೆ, ಆಗಲ್ಲ ಅಂದರೆ ಬಿಡು ಭೂಮಿ ಅಂತ ಹೇಳ್ತಿದ್ದಾರೆ ಸಂಗೀತ ಅವರು. ಬಿಕಾಸ್ ಭೂಮಿ ತುಂಬಾ ಸುಸ್ತಾಗಿದ್ದಾಳೆ. ಇತ್ತ ಕಡೆ ದೇವಿಯಾನಿ ಕೂಡ ಪೂಜೆನ ಹೇಗಾದರೂ ಅಡ್ಡಿಪಡಿಸಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಪೂಜೆಗೆ ಅಡ್ಡಿ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಪೂಜೆ ಮಾಡಿ ಮುಗಿಸ್ತಾಳೆ ಭೂಮಿ. ಇದರ ನಡುವೆ ಶಾರದಮ್ಮ ಅವರು ಆ ರೌಡಿ ಕಡೆಯಿಂದ ತಪ್ಪಿಸ್ಕೊಂಡು ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹಾಗಿದ್ರೆ ಇಲ್ಲಿ ಭೂಮಿ ಪ್ರಜ್ಞೆ ತಪ್ಪಿದ್ದಾಗೆ ಹೋಗಿ ಅಮ್ಮ ಶಾರದವರೇ ಭೂಮಿಯನ್ನ ಕಾಪಾಡ್ತಾರ. ಇದರ ನಡುವೆ ದೇವಿಯಾನಿ ಬಂದಿದ್ದೆ, ಶಾರದಮ್ಮ ಬೆಚ್ಚಿ ಬೀಳ್ತಾರ. ದೇವಿಯಾನಿ ಕೊನೆಗೂ ಭೂಮಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.